ಸಾಮಾನ್ಯವಾಗಿ ದರ್ಶನ್ ಅವ್ರ ವಿಚಾರ ಬಂದಾಗೆಲ್ಲ ಮಾತಾಡೋದು ಒಂದೇ ವಿಷಯ, ಅಂದ್ರೆ ಪಾರ್ಟಿ ಆದ ನಂತರದಲ್ಲಿ ಅದು ಕುಡಿತ ನಂತರದಲ್ಲಿ ಅವರು ಲಿಮಿಟ್ಗೆ ಸಿಗಲ್ಲ, ಈ ಒಂದು ವಿಚಾರಣೆಗಳಿಂದ ಅವರು ಈ ತರದೊಂದು ಘಟನೆಗಳಾಗ್ತಾ ಇದೆ ಅನ್ನೋ ಮಾತು. ಸರ್ ಇರ್ಬೋದು ಸರ್, ಯಾಕಂದ್ರೆ ಕೆಲವ್ರಿಗೆ ಕುಡ್ದಾಗ ಆಗಲ್ಲ, ಅದು ಮನುಷ್ಯನಿಗೆ ಗೊತ್ತಾದಾಗ ಅವ್ನು ಕುಡಿಯೋದು ಕಮ್ಮಿ ಮಾಡ್ಬೇಕಿಲ್ಲ ಕುಡಿಯೋದು ಬಿಟ್ಬಿಡ್ಬೇಕು. ಈ ಒಂದು ಕುಡ್ತಾ ಒಂದೇನೋ ಒಂದು ನಮ್ಮ ಕೈಲಿ ಆಗ್ತಾ ಇಲ್ಲ, ನಮ್ಗೆ ಅದನ್ನ ವಿತ್ಸ್ಟ್ಯಾಂಡ್ ಮಾಡಕ್ ಆಗಲ್ಲ ಅಂದಾಗ ಯಾರೇ ಆಗಿರ್ಬೋದು, ದರ್ಶನ್ ಒಬ್ರೆ ಅಂತಲ್ಲ, ಎನಿ ಹ್ಯೂಮನ್ ಬೀಯಿಂಗ್ ವಿತ್ಸ್ಟ್ಯಾಂಡ್ ಹಾಕ ಬಿಟ್ಬಿಡ್ಬೇಕು. ಎಲ್ಲ ಆದ್ಮೇಲೆ ಅಯ್ಯೋ ಹಿಂಗ್ ಮಾಡ್ಬಿಟ್ನ ರಾತ್ರಿ ಅಂತ ತಲೆ ಕೆಡ್ಸ್ಕೊಳ್ಳೋದಿರುತ್ತಲ್ಲ, ಅದು ದಟ್ತಾನೆ. ಈಗ ಮಾತಾಡ್ತಾ ಒಂದು ವಿಷಯ ಹೇಳಿದ್ರೆ, ಅಂದ್ರೆ ದರ್ಶನ್ ಸುತ್ತ ಇರುವಂತ ಸಂಗಡಿಗರು ಸರಿ ಇಲ್ಲ ಅನ್ನೋದು ನಿಮ್ಗೆ ಯಾವಾಗ ಅರಿವಿಗೆ ಬಂತು ಸರ್? ಯಾಕಂದ್ರೆ ಸಾಕಷ್ಟು ಸರಿ ನೋಡಿರ್ತೀರಿ, ಭೇಟಿಯಾಗಿರ್ತೀರ. ನನ್ಗೆ ಅಂತ ಅರಿವು ಅಂತಲ್ಲ ಸರ್, ಇವಾಗ ನೀವು ಇಲ್ಲೇ ನಿಮ್ಮ ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದೀರಾ, ಅಷ್ಟ್ ಜನದಲ್ಲಿ ಯಾರು ಒಬ್ರು ದರ್ಶನ್ಗೆ ಅಣ್ಣ ನೀನ್ ಮಾಡ್ತಾರ ತಪ್ಪು ನಿಲ್ಸೋನಕ್ ಯಾರು ಇದ್ದಾರ ಸರ್? ನಿಮ್ ಕಣ್ಣಿಗೆ ಯಾರು ಕಾಣಿಸ್ತಾ ಇದಾರ ಸರ್? ಇಲ್ಲ. ಯಾರು ಒಬ್ಬ ಪೊಟೆನ್ಶಿಯಲ್ ವ್ಯಕ್ತಿ ಅಲ್ಲಿ ಇದ್ದೆ, ಇಲ್ಲಪ್ಪ ನೀನ್ ಮಾಡ್ತಾರ ತಪ್ಪು, ಇದೆಲ್ಲ ಬೇಡ, ಅವನ್ನ ಕರ್ಸ್ಲೇಬೇಡ, ಅಲ್ಲೇ ಎಲ್ಲಾದ್ರೂ ಮಾತಾಡ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಕ್ಲೋಸ್ ಮಾಡು, ಇಲ್ಲಿವರೆಗೂ ಏನಕ್ಕೆ ಕರ್ಸ್ಬಿಟ್ಟು ಇದ್ ಮಾಡ್ತೀಯಾ, ನಿನ್ ಕ್ಯಾಲಿಬರ್ ಏನು? ಇವತ್ತು ದರ್ಶನ್ ಅಂದ್ರೆ, ಇವಾಗ ದರ್ಶನ್ ಅಂತ ರೋಡಲ್ಲಿ ಕಿರ್ತಿಲ್ಲ ತಿರ್ಗಿ ನೋಡ್ತಾರೆ. ಆ ತರ ವ್ಯಕ್ತಿತ್ವ ಮನುಷ್ಯಂದು. ಒಂದು ಹೀರೋ ಆಗೋದು ಸುಲಭ ಅಲ್ಲ ಸರ್. ಎಷ್ಟೋ ಜನ ಹೀರೋ ಆಗ್ಬೇಕು ಅಂತ ಕಾಣ್ಕೊಂಡು ಆ ಕನ್ಸಲ್ಲೇ ಸತ್ತೋಗಿರೋರು ಎಷ್ಟೋ ಜನ ಅವ್ರೆ. ಅಂತದ್ರಲ್ಲಿ ಒಬ್ಬ ಸೂಪರ್ ಸ್ಟಾರ್ ಆಗೋದು ತುಂಬಾ ಕಷ್ಟ. ಆ ವ್ಯಕ್ತಿತ್ವನ ಆ ಮನುಷ್ಯ ಯೋಚನೆ ಮಾಡ್ಬೇಕಾಯ್ತು, ನನ್ ಕ್ಯಾಲಿಬರ್ ಮೀನ್ಸ್ ನನ್ ವ್ಯಕ್ತಿತ್ವ ಏನು, ನಾನೇನು ಅಂತ ಯೋಚನೆ ಮಾಡಿ ಅಲ್ಲೇ ಎಲ್ಲರೂ ಯಾರಿಗಾರು ಹೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಮುಗೀತು. ಇವ್ರಿಗೆ ಎಲ್ಲಾ ತರ ಇನ್ಫ್ಲೂಯೆನ್ಸ್ ಇತ್ತು, ಮಿನಿಸ್ಟರ್ಸ್ ಎಲ್ಲರೂ ಗೊತ್ತಿತ್ತು. ಒಂದು ಹಂತಕ್ಕೆ ಬಂದಾಗ ನಿಮ್ಗೆ ಎಲ್ಲರೂ ಪರಿಚಯ ಇರ್ತಾರೆ. ಅಲ್ಲೇ ಹೇಳಿದ್ರೆ ಅವ್ನಿಗೆಲ್ಲೇ ಬುದ್ಧಿ ಕಲ್ಸಿರೋರು ಪೊಲೀಸರು. ಬುದ್ಧಿ ಕಾನೂನು ಇರೋದೇನಕ್ಕೆ? ಎಲ್ಲ ನಾವೇ ಮಾಡಂಗಿದ್ರೆ ಪೊಲೀಸರು ಏನಕ್ಕೆ ಬೇಕು? ಅದನ್ನ ಒಬ್ರು ರೋಲ್ ಮಾಡಿ. ಇವಾಗ ದರ್ಶನ್ ಅವ್ರಿಗೆ ಇಷ್ಟೊಂದು ಜನ ಅಭಿಮಾನಿಗಳಿದ್ದಾರೆ. ಈಸ್ ರೋಲ್ ಮಾಡೆಲ್ ಫಾರ್ ಎವ್ರಿ. ಇವಾಗ ಈ ತರ ರೋಲ್ ಮಾಡೆಲ್ಸ್ ಅದನ್ನ ಒಂದು ಯೋಚನೆ ಮಾಡ್ಬೇಕಾಗಿತ್ತು. ಅವರು ದುಡುಕ್ ನಿರ್ಧಾರ ಮಾಡೋರು, ಕುಡಿದ್ ನಿರ್ಧಾರ ಮಾಡೋರು, ಇನ್ನೊಂದು ಮಾಡೋರು, ಅದು ಬೇರೆ ವಿಷಯ. ದರ್ಶನ್ ಅವ್ರು ಯೋಚನೆ ಮಾಡ್ಬೇಕಾಗಿತ್ತು. ಏನು ಎತ್ತ ನಮ್ ಸುತ್ತ ಇರೋರು 1000 ಹೇಳ್ತಾರೆ ಸರ್, ನಾವ್ ಯೋಚನೆ ಮಾಡ್ಬೇಕು. ಇದನ್ನ ನಾನು ಹೇಳೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.